ಯಾಕೆ ಹಿಂಗೆ ನಿಂತ್ಕೊಂಡವ್ರಿ? ಹಾಂ, ಯಾಕೆ ಹಿಂಗೆ ನಿಂತ್ಕೊಂಡವ್ರಿ? ಯಾಕೆ ನನ್ನ ನೋಡ್ತಾ ದೂರ ನೋಡ್ತಾ ನಿಂತ್ಕೊಂಡವ್ರಲ್ಲ? ಹಾಗಳೇ ಇವತ್ತು ನಿನ್ನ ಮಗಳಿಗೆ ನೀನು ಎಂಥ ಬುದ್ಧಿ ಕಲಿಸಿದೀಯ? ಅವತ್ತು ನಿನ್ನ ಮಗಳಿಗೆ ಸರಿಯಾದ ಬುದ್ಧಿ ಕಲಿಸಿ ಅಂತೇಳಿ ನನ್ನ ಮಗಳನ್ನ ನನಗಂತಿದ್ದಲ್ಲ. ಇವತ್ತು ಮತ್ತೆ ನೀನು ಎಂಥ ಬುದ್ಧಿ ಕಲಿಸಿದೀಯ ನಿನ್ನ ಮಗಳಿಗೆ? ನಾನು ಒಳ್ಳೆ ಬುದ್ಧಿನೇ ಕಲಿಸಿರೋದು ನನ್ನ ಮಗಳಿಗೆ. ಏನು ನೀನು ಮಾತಾಡೋದು? ಸರಿಯಾಗಿ ಮಾತಾಡೋದು ಕಲಿ. ನನ್ನ ಮಗಳ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಮಾತಾಡ್ಬಿಟ್ಟಿದೀಯ ಅಂದ್ರೆ ಸರಿಯಾಗೋದಿಲ್ಲ. ಏನೇ ನಿಂದು? ಏನು ನೀನು ಮಾತಾಡ್ತಾ ಇರೋದು? ನನ್ನ ಮಗಳಿಗೆ ನಾನು ಸರಿಯಾದ ಬುದ್ಧಿ ಕಲಿಸಿದ್ನಿ, ನೀನು ಮಾತಾಡ್ಕೊಡೋದು ಅಷ್ಟೇ. ನನಗೆ ಎಂಥ ಬುದ್ಧಿ ಕಲಿಸಿದ್ನಿ, ನನ್ನ ಮಗಳು ಹೆಂಗಿದ್ದಾಳೆ ಎಂಬುದು ಗೊತ್ತೈತೆ. ನಿನ್ನ ಮಗಳಿಗೂ ನನ್ನ ಮಗಳಿಗೂ ಬಿಡುತ್ತೆ. ಈಗ ನೋಡು ಹೆಂಗೆ ಮಾತಾಡ್ತೈತೆ. ಆವಾಗ ನಮ್ದೊಂದಿಟ್ಟು ಕೆಟ್ಟಾಗ ಹಂಗೇನೆ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡೋದು. ಏನು ಹಂಗೆ ಅಯ್ಯೋ 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 ಎಷ್ಟು ನಾವು ಕೇಳಿ 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 ಸಾಕಾಗಿತ್ತು. ನಮ್ದೊಂದಿಷ್ಟು ಕೆಟ್ಟಿದ್ಕೋ ಅದಕ್ಕೂ ರಾಮ ನಿನ್ನ ಮಗಳಂಗೆ ನಾನೇನು ಅಂಥ ಬುದ್ಧಿ ಕಲಿಸಿಲ್ಲ ಕಣೆ, ಇಂಥ ಬುದ್ಧಿ ಕಲಿಸಿಲ್ಲ. ಮತ್ತು ಮಗಳೇ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿರಾಳು. ಯಾಕೆ ಇವತ್ತು ಗಂಡನ ಮನೆಯಾಗ ಗುದ್ದಾಡ್ಕೊಂಡು ಎಲ್ಲರ ಮನೆಯಾಗ ಗುದ್ದಾಡ್ಕೊಂಡು ಯಾಕೆ ಇವಾಗ ಇಲ್ಲಿ ಬಂದು ಸೇರ್ಕೊಂಡಾಳು ಮತ್ತು ಅವ್ರ ಮನೆಯಾಗೆ? ಮದ್ವೆಗಿನ ಮುಂಚೆ ನನ್ನ ಮಗಳೇನು ಬಸ್ರಿ ಆಗಿರಲಿಲ್ಲ. ನಿನ್ನ ಮಗಳು ಎಂತೆಂಥ ಅವತಾರಗಳಾಗಿದ್ಲ ಮಾಡಿದ್ಲು ಅದನ್ನು ನೋಡ್ಕಪ್ಪ. ಅಷ್ಟು ಎಂತೆಂಥ ಮಾಡ್ಕೊಂಡಿದ್ಲು ಎಂತೆಂಥ ಮಾಡಿದ್ಲು ಅದೆಲ್ಲನ ಲೆಕ್ಕ ಹಾಕ್ಕೊಂಡು ಮಾತಾಡು. ನನ್ನ ಮಗ ಗಂಡ ಹೆಂಡತಿ ಜಗಳ ಇದ್ದಾವೇನೆ. ಈಗ ಸಾವಿಲ್ಲದ ಮನೆಯಾಗೆ ಸಾಸಿವೆ ತಗೊಂಬ. ಗಂಡ ಹೆಂಡತಿ ಜಗಳ ಇಲ್ಲದ ಮನೆಯಾಗ ಯಾಕೆ ಗಂಡ ಹೆಂಡತಿ ಇದ್ದಾರೆ ಕರ್ಕೊಂಬ ನೋಡೋಣ. ಸಾವಿಲ್ಲದ ಮನೆಯ ಸಾಸಿವೆ ತರಬೇಕು. ಗಂಡ ಹೆಂಡತಿ ಇಲ್ಲ ಜಗಳ ಇಲ್ಲದ ಮನೆ ಯಾವುದು ತೋರಿಸಿ ನೋಡೋಣ ನೀನು. ಹಾಗಾದ್ರೆ ಮತ್ತು ನೀನು ನಿನ್ನ ಗಂಡಂತ ಜಗಳ ಆಡಿದಿ? ನಾನು ನನ್ನ ಗಂಡಂತ ಜಗಳ ಆಡಿದ್ದೀನಿ. ಗಂಡ ಹೆಂಡತಿ ಜಗಳ ಎಲ್ಲರ ಮನೆಯಾಗೂ ಇದ್ದಾವೇನೆ. ನೀನು ನನ್ನ ಮಗಳು ನಂಬದು ನೀನು? ನನ್ನ ಮಗಳು ಇವತ್ತು ನ್ಯಾಯಾಗಿದ್ದಾಳೆ, ನನ್ನ ಮಗಳು ಸರಿಯಾಗಿದ್ದಾಳೆ. ನನ್ನ ಮಗಳ ಬಗ್ಗೆ ಮಾತಾಡ್ಬಿಟ್ಟಿದೀಯ ಅಂದ್ರೆ ನೋಡು ಸರಿಯಾಗಿ ಮಾತಾಡೋದು ಕಲಿ. ಅಲ್ಲಿ ಬಿಗಿ ಹಿಡಿದು ಮಾತಾಡು. ಏನ ಇವಾಗ ನಿನ್ನ ಮಗಳೂ ಇದೇ ತಾನೇ ಗಂಡಂತ ಗುದ್ದಾಡ್ಕೊಂಡು ಬಂದವಳಲ್ಲ? ಬುದ್ಧಿ ಇರೋಣಾಗಿದ್ರೆ ಹಂಗ್ಯಾಕೆ ಮಾಡ್ಕೆ ಬರ್ಬೇಕಾಗಿತ್ತು ಮತ್ತೆ ನಿನ್ನ ಮಗಳು? ಮಗಳ ಗುದ್ದಾಡ್ಕೊಂಡು ಬಂದು ಇವಾಗ ಇಲ್ಲೇ ಇದ್ದಾಳೆ, ಇಲ್ಲೇ ಓಡಾಡ್ತಾಳೆ. ನಾನೇ ಸೆನಕಿರೋದು ಎಲ್ಲರಿಗಿನ್ನ. ನನ್ನ ಗಂಡನ ಮನೆಯಾಗೆ ನಾವೇ ಕಾಪುರ ಮಾಡ್ತೀನಿ ಹಿಂಗೆ ಅಂತ ಹೇಳಿ ಅಂತಿದ್ಲು. ಈಗ ಮತ್ತೆ ಗಂಡನ ಮನೆಯಾಗ ನಾನು ಹಂಗಿದ್ದೀನಿ ಹಿಂಗಿದ್ದೀನಿ ನಾನೇ ಚೆನ್ನಾಗಿರೋದು ಎಲ್ಲರಿಗಿನ್ನ. ಎಲ್ಲ ನನ್ನ ಫ್ರೆಂಡ್ಗಳ ಜೀವನ ಹೆಂಗಾಗೈತಿ ಅಂಬಾಳು. ಈಗ ಮತ್ತೆ ಇವಳ ಜೀವನ ಹೆಂಗಾಗೈತಿ ಅಂತ ಇವಳು ನೋಡ್ಕೊಂಬ್ಲೇಳು ಮತ್ತೆ. ಅದೇ ಮತ್ತೆ ಇವಳು ಯಾಕೆ ಗುದ್ದಾಡ್ಕೊಂಬಂದವಳ? ನಾವು ಅನ್ಬೇಕು ಈ ಮಾತು ಸಿಗಬೇಕು ಅಂತ ಕಾಯ್ತಿದ್ವಿ. ಮಾತಾಡಬೇಡವೆ, ನನ್ನ ಮಗಳು ಬರಲೇಳು. ನಾನೇ ಕರ್ಕೊಂಬಂದಿರೋದು. ಅವಳೇ ನೀನು ಗುದ್ದಾಡಿಲ್ಲ ಏನಿಲ್ಲ. ಅವರು ಕರ್ಕೊಂಡು ಹೋಗ್ರಿ ಅಂದರು. ಈಗ ಫೋನ್ ಮಾಡನೇನೆ ಅರ್ಸ್ತಿತ್ತಿಗೆ ಫೋನ್ ಮಾಡನೇನೆ, ಫೋನ್ ಮಾಡಿ ಮಾತಾಡ್ಸಾನೇನೆ. ಈಗ ಫೋನ್ ಮಾಡಿರೋನು ಮಾತಾಡ್ತಾಳೆ ಗೊತ್ತೇ. ನಾವೇನು ಗುದ್ದಾಡಿಲ್ಲ ಕಿತ್ತಾಡಿಲ್ಲ. ಏನೋ ನನ್ನ ಮಗಳು ಬೇಜಾರಾಗೈತೆ ಅಂತ ಕರ್ಕೊಂಬಂದಿರೋದು ಅಷ್ಟೇ. ಅವಳೇನೇನು ಗುದ್ದಾಡ್ಕೊಂಬಂದಿಲ್ಲ. ಅದೇನು ನಿಮ್ಗೆಲ್ಲರಿಗೂ ಬೆಲ್ ಸಿಕ್ಕಂಗಾಗೈತೆ ಏನೋ. ನನ್ನ ಮಗಳ ಬಗ್ಗೆ ಮಾತಾಡಬೇಡ್ರಿ ನೋಡಿ ಹೇಳಿರ್ತೀನಿ. ಇದೇ ಲಾಸ್ಟ್ ಮತ್ತೆ ಆಗ್ಲಲ್ಲ ಹಿಂಗೆ ಮಾತಾಡೋದೆಲ್ಲ ಮಾಡಿದ್ರೆ ಸರಿ ಹೋಗೋದಿಲ್ಲ. ನಿಮ್ದೇನೈತೆ ಅಷ್ಟು ನೋಡ್ಕೊಳ್ರಿ ಸಾಕು. ಮತ್ತೆ ಈ ಅಮ್ಮ ನನ್ನ ಹಂಗೆ ಅಂಬಾಳು. ಒಳ್ಳೆ ಬುದ್ಧಿ ಕಲ್ತಿಲ್ಲ ಮತ್ತು ಈ ಅಮ್ಮ ಎಂತ ಬುದ್ಧಿ ಕಲ್ಸಿದ್ದಾಳೆ ಇವಾಗ ಮಗಳಿಗೆ? ಅದೇ ಮತ್ತು ನಾವು ಇವಾಗ ಕೇಳ್ತಾ ಇರೋದು. ನಾವು ಅದಕ್ಕೆ ತಿರ್ಗಿ ಸಂತಾ ಇದೀವಿ ಇವಾಗ. ಯಾವಳೇನು ಮಾತಾಡೋ ಅಂಥದ್ದೇನಿಲ್ಲ. ನೀವು ಒಂದೆಡ್ಕೆ ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನಮ್ಮ ಮನೆ ಪರಿಸ್ಥಿತಿ ನಮ್ಗೆ ಹೆಂಗೈತೆ ನಮಗೆ ಗೊತ್ತೈತೆ, ನಾವು ಹೆಂಗಿರ್ತೀವಿ. ನಮಗೂ ಬಿಡುತ್ತೆ ಸರಿನೇ. ನಿಮ್ಮ ಬಾಳೆ ಬೇರೆ ನಮ್ಮ ಬಾಳೆ ಬೇರೆ. ನನ್ನ ಮಗಳು ಏನು ನಿನ್ನ ಥರ ಅಸ್ಕೆಟ್ ಕೂಕೊಂಡಿಲ್ಲ. ಅವಳು ಹೇಳಿರ ಅರ್ಥ ಮಾಡ್ಕೊಂತಾಳೆ, ನಾನು ಹೇಳಿರ್ ಕೇಳ್ತಾಳೆ. ನನ್ನ ಮಗಳಿಗೆ ನಾನು ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬದು ನನಗೆ ಗೊತ್ತೈತಿ. ಆದರೆ ನಾನು ಮಗಳ ಜೊತೆಗೆ ಸೇರ್ಕೊಂಡು ನಾನು ನಿನ್ನಂಗೆ ಅವತಾರ ಆಡಲ್ ಕಣಿ. ನನ್ನ ಮಗಳು ಇವತ್ತು ಗುದ್ದಾಡ್ಕೊಂಬಂದ್ರು ನೋಡಿ ಬುದ್ಧಿವಾದ ಹೇಳಿ ಬಿಟ್ಟು ಬರ್ತೀನಿ. ನೀನು ಹಂಗಲ್ಲ. ಬಿಡೆ ಗಂಡನ ಬಿಟ್ಟು ಕಾಪುರ ಮಾಡಿದಾರೆ ಇಷ್ಟು ಜನ ಇಲ್ಲ ಬಾರೆ ಬಿಟ್ಟು ಗಂಡನಿಂದಲೇನೇ ಏನಾನ ಜೀವನ ಮಾಡೋದು ಅಂತ ಹೇಳಿ ಅದಕ್ಕೆ ಮತ್ತೆ ಮಗಳನ್ನ ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಿರೋದು. ನಾನು ಹಂಗಲ್ಲ. ಇಲ್ಲಿದ್ರು ಗಂಡನ ಮನೆಯಾಗೆ ಇರ್ಬೇಕಣಮ್ಮ ಅಂತ ಹೇಳಿ ಬುದ್ಧಿವಾದ ಹೇಳ್ಕೊಂಡು ಇಲ್ಲಿ ಕರ್ಕೊಂಬಂದಿದ್ದೀನಿ ಹೊರತು ನಾನು ಯಾವತ್ತೂ ನನ್ನ ಮಗಳಿಗೆ ಅಂಥವೆಲ್ಲ ಹೇಳ್ಕೊಡಲ್ಲ. ನೆನ್ನೆ ಸಾನು ಅಷ್ಟೇ ಕಣಮ್ಮ. ನಾನು ಗೊತ್ತಾ ಇದ್ದೀನಿ ಹೆಂಗೆ ಮಾತಾಡ್ತಾರೆ ಅಂಕಲ್ ಮಾತಾಡ್ತಾರೆ ಕುತ್ಕೊಂಡು. ಇವ್ರಿಗೆ ನೋಯ್ಬೇಕಾಗಿದೆ. ನಮ್ಮ ಮನೆಗೆ ನಾನು ಬಂದಿದ್ದೀನಿ. ಯಾವಳು ಏನು ಹೇಳೋ ಅಂಥದ್ದೇನಿಲ್ಲ ನನಗೆ. ಅದೇ ಮತ್ತೆ ಇವರೇ ನಮಗೆ ನುಂಬಕ್ಕಿಕ್ಕಂಗಿಲ್ಲ. ನಮ್ಮ ಮನೆ ಪರಿಸ್ಥಿತಿಯನ್ನು ನೋಡ್ಕೊಂಬಂಗಿಲ್ಲ ಏನಿಲ್ಲ. ಯಾರೇನು ಮಾತಾಡೋ ಅಂಥದ್ದೇನಿಲ್ಲ. ನನ್ನ ಮಗಳಿಗೂ ನಾನು ಬುದ್ಧಿವಾದ ಹೇಳ್ತೀನಿ. ನನ್ನ ಮಗಳಿಗೆ ಹೆಂಗೆ ಹೇಳ್ಬೇಕು, ನನಗೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂಬದು ನನಗೆ ಚೆಂದಾಗಿ ಗೊತ್ತೈತಿ. ಯಾರೇನು ಹೇಳಿದ್ರು ನಾನು ಕೇಳಲ್ಲ. ಅನ್ಬೋದು ನೀವು ಅನ್ಬೇಕು ಅಂತಲೇ ಅಂಬ್ತಾ ಇದ್ದೀರಾ ಅಂದರೆ ನಾವೇನು ತಲೆ ಕೆಡಿಸ್ಕೊಂಬಲ್ಲ. ನನ್ನ ಮಗಳಿಗೆ ಏನು ಹೇಳ್ಬೇಕು ಅದನ್ನ ಹೇಳ್ತೀನಿ ನಾನು. ಅಲ್ಲ ನೋಡಿವತ್ತು ನಮ್ಮನ್ನು ನೆಮ್ತಿದ್ದಲ್ಲ ಇವತ್ತು ನಿನ್ನ ಮಗಳು ಭಾಳ ಹೆಂಗಾಯ್ತು ಅಂತ. ನಾವು ಅನ್ಬೇಕು ಅಂತಲೇ ಕಾಯ್ತಿದ್ವಿ. ಅದಕ್ಕೆ ಅಂಬ್ತಾ ಇದ್ದೀವಿ. ನೀನು ಅವತ್ತು ನಮ್ಮನ್ನು ಒಂದೇ ತಾನೇ ನೀನು ಅಲ್ಲ ಅಂದಿದೆಯಾ ಇಲ್ಲಿ ಹೇಳ್ಕಲ್ಲಮ್ಮ. ನೀನು ಅಂದಿದೆಯಾ ಇಲ್ಲಿ ಹೇಳು. ನೀನೇನು ನನ್ನ ಮಗಳ ವಿಚಾರಕ್ಕೆ ಹೇಳಕ್ಕೆ ಬಾ ಅಂತ ಅಂದೆ. ನಾನು ಅದಕ್ಕೆ ಇಲ್ಲಮ್ಮ ಹೇಳಕ್ಕೆ ಬರೋಕ್ಕಾಗಲ್ಲ, ನಾವು ಯಾರಿಗೂ ಏನು ಹೇಳೋಕ್ಕಾಗಲ್ಲ ಅಂತ ಹೇಳಿ ನಾನು ಇರೋ ಪರಿಸ್ಥಿತಿನ ಹೇಳಿ ನಾನು ಯಾರಿಗೂ ಹೇಳೋಕ್ಕಾಗಲ್ಲಮ್ಮ. ನಿನ್ನ ಮಗಳದ್ದು ಬಾಳು ನಿನ್ನ ಮಗಳದು. ನನ್ನ ಮಗಳಿಗೆ ನಾನು ಬೇರೆ ಥರ ಬುದ್ಧಿ ಕಲಿಸಿದ್ದೀನಿ, ನಿನ್ನ ಮಗಳಿಗೆ ಬೇರೆ ಬುದ್ಧಿ ಕಲಿಸಿದೀಯ ನೀನು ಕಲಿಸಿರೋದು ನಿನಗೆ ಇಷ್ಟ ಆಗುತ್ತೆ, ನಾನು ಕಲಿಸಿರೋದು ನನಗೆ ಇಷ್ಟ ಆಗುತ್ತೆ. ಅದೆಲ್ಲ ಗೊತ್ತಿಲ್ಲ, ನಾನು ಹೇಳೋಕ್ಕಾಗಲ್ಲ ಅಂತ ಅಂದಿದ್ದೀನಿ.
ಅಂದಿದ್ದೀನಿ ನಿನ್ನ ಮಗಳನ್ನ ಅಂತ ಬುದ್ಧಿ ಕಲಿಸಿಲ್ಲ ಅಂತ. ಅದೇ ಮತ್ತೆ ನನ್ನ ಮಗಳ ಮದುವಿನ ಮುಂಚೆಗೆ ಒಬ್ರತ ಒಂದು ಬೆಳ್ಳಿ ಕ್ಷಣಿಲ್ಲ. ಇವಾಗ ಏನೋ ಗಂಡ ಹೆಂಡತಿ ಜಗಳ ಮಾಡ್ಕೊಂಡಿರ್ಬೋದು, ಅಷ್ಟು ಬಿಟ್ಟರೆ ನನ್ನ ಮಗಳ ಮದುವೆಗಿನ ಮುಂಚೆ ಯಾರು ತಗೋಣ ಇಂಥ ಹುಡುಗಿ ಅಂತ ಅಂದವ್ರೆ ಅಂದ್ರೆ ಊರಾಗ ಕೇಳ್ಕೆ ಬಾ. ಏನು ಪರದಾಡ್ತಾರಮ್ಮ, ಮನೆಯ ಮೇಲೆ ಪರದಾಡ್ತಾರೆ, ಎಲ್ಲರ ಮನೆಗೂ ಪರದಾಡ್ತಾರೆ. ಎಲ್ಲ ಪರದಾಡ್ತಾರೆ. ಅವ್ರು ಹಿಂಗೆ ಕಳಿಸ್ಬಾರ್ದು ಹೇಳು, ಏಟು ಐತೆ ಸೆನಕೈದೀವಿ ಮನೆ ಕಡೆಗೆ ಎಲ್ಲ ಕೋಟಿಗಟ್ಟಲೆ ಬದುಕೈದೀವಿ ಅಂತಾರೆ. ಹಿಂಗೆ ಎಲ್ಲ ಕೋಟಿಗಟ್ಟಲೆ ಬದುಕೈದೀವಿ ಅಂತಾರಲ್ಲ, ಅದಕ್ಕೆ ಅವರು ಚೆನ್ನಾಗೇ ನೋಡ್ಕೊಂತಾರೆ. ನಾವೆಲ್ಲ ಸೆನಕಿದ್ದೀವಿ ಏನೋ ಬತ್ತಾವೆ, ಮನೆ ಅಂದಮೇಲೆ ಮನಸ್ತಾಪಗಳು ಬತ್ತಾವೆ. ಅದಕ್ಕೇ ಜಗಳ ಮಾಡ್ಕೊಂಡು ಬಂದಿದ್ದೀನಿ. ಜಗಳ ನೀನು ಮಾಡ್ಕೊಂಡಿಲ್ಲ, ನಾವು ಸುಮ್ಮನೆ ಒಬ್ರಿಗೊಬ್ರಿಗೆ ಮಾತಾಡ್ಕೊಂಡು ಬಂದಿರೋದು ಅಷ್ಟೇ. ಜಗಳ ಮಾಡ್ಕೊಂಡು ಬಂದಿರೋದೇನು ನೀವೇನು ನೋಡಿದ್ದೀರಿ? ನಾನು ಜಗಳ ಮಾಡ್ಕೊಂಡಿರೋದಾಗಲಿ ಏನಾಗಲಿ ನೀವು ನೋಡಿದ್ದೀರಾ? ಕಾತ್ಕೊಂಡಿದ್ರು ಲೌಡೇರು ಇಂಥದ್ದು ಏನೋ ಒಂದಿಟ್ಟು ಸಿಗಲಿ, ಯಾರ ಮನೆದಾನೋ ಒಂದಿಟ್ಟು ಹಾಳಾಗಲಿ ಅಂತ ಕಾತ್ಕೊಂಡಿದ್ರು ಲೌಡೇರು. ನಮ್ಮ ಮನೆಗೆ 1000 ಇರ್ತವೆ. ನಿನ್ನ ಮನೆ ಬಾಗಿಲಿಗೆ ಬಂದಿಲ್ವಲ್ಲ ನಮ್ಮ ಪಿಳ್ಳೆ, ನೆಟ್ಟಗೆ ನಿಮ್ದೇನಾಯ್ತು ಅದು ನೋಡ್ಕೊಂಡು ಸುಮ್ಮನಿರೋದು ಕಲ್ಕಳ್ರಿ. ಮಾತಾಡ್ಬಿಟ್ಟಿದ್ದೀನಂದ್ರೆ ಸರಿ ಹೋಗೋದಿಲ್ಲ ನೋಡಿ, ಹೇಳಿರ್ತೀನಿ. ಅವತ್ತು ಅಂಬ್ತಿದ್ದಲ್ಲ ಅಚ್ಚಿವತ್ತು ಕೇಳಿವಮ್ಮ. ಅದೇ ಮತ್ತೆ ಯಾರಿಗೆ ಆಯ್ತು ಹಾಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ನನ್ನ ಮಗಳು ಹಂಗೆ ಹಿಂಗೆ ಅಂತ. ಅದಕ್ಕೇ ಇವತ್ತು ಮಾತಾಡಮ್ಮ ಅಂತ ಹೇಳಿ ಕೇಳಿದ್ದು. ಏನು ಕೇಳಿದ್ರಾಗೇನೋ ತಪ್ಪಿಲ್ಲ. ನೀನು ಇವತ್ತು ಹೆಂಗೆ ಇದು ಮಾಡ್ಕೊಂಡಿದ್ಯಾ ಏನು ಎತ್ತ ಅಂತೇಳಿ ಫಸ್ಟ್ ಯೋಚನೆ ಮಾಡಿ ಮಾತಾಡು, ಯಾರನ್ನ ಹೆಂಗೆ ಅಂದಿದ್ಯಾ ಅಂತೇಳಿ. ಅದಕ್ಕೆ ಇವತ್ತು ಕೇಳೋ ಕೆಪಾಸಿಟಿ ನಮ್ಗೆ ಐತಿ. ಒಬ್ರನ್ನ ಅಂದರೆ ಯಾರನ್ನ ತಿರ್ಕೊಂಡು ಅಂದೆ ಅಂತಾರೆ. ನೋಡಪ್ಪ ಅವತ್ತು ನಮ್ಮನ್ನು ಅಂದಿದ್ರು, ಇವತ್ತು ನಾವು ಅವ್ರನ್ನ ಅನ್ಬೇಕು ಅಂತೇಳಿ ಅಂದೆ ಅಂತಾರೆ. ಯಾರೇ ಆಗಲಿ, ಈಗ ನೀನೇ ಆಗ್ಲಾಳ ಅಂತಿದ್ದೆ ತಿರ್ಕೊಂಡು. ಮುಚ್ರೆ ಬಾಯಿ, ಅವಳೇ ನೀನು ಗುದ್ದಾಡ್ಕೊಂಬಂದಿಲ್ ಕಣೆ, ಸುಮ್ಮನೆ ಬಂದವಳು ಹಬ್ಬಕ್ಕೆ, ತವ್ರ ಮನೆಗೆ ಹಬ್ಬಕ್ಕೆ ಬಂದವಳೆ. ಫಸ್ಟ್ನೇ ಹಬ್ಬ ಅಲ್ಲ, ಅದಕ್ಕೇ ಹಬ್ಬಕ್ಕೆ ಬಂದವಳೆ. ನೀವು ಸುಮ್ಮನೆ ನೀವು ಮಾತಾಡಬೇಡ್ರಿ. ಇವ್ರಿಗೆ ಏನೋ ಒಂದು ಅದ್ಭುತ ಸಿಕ್ಕಂಗೆ ಆಗ್ಬಿಟ್ಟೈತಿ. ಅದೇ ಮತ್ತೆ ನೋಡು ಹೆಂಗೆ ಮಾತಾಡ್ತಾರೆ. ಇವ್ರ ಮನೆ ಬಾಗಿಲಿಗೆ ಬಂದವಳೇನೋ ನನ್ನ ಮಗಳು ಅಮ್ಮಂಗೆ ಮಾತಾಡ್ತಾ ಇದ್ದಾರಲ್ಲ, ಅಲ್ಲ ಎಷ್ಟಿರಬೇಡ ಇವ್ರಿಗೆ. ಹೆಂಗೆ ಮಾತಾಡ್ತಾರೆ? ನನ್ನ ಮಗಳೇನು ಗುದ್ದಾಡ್ಕೊಂಬಂದಿಲ್ಲ. ಗುದ್ದಾಡ್ಕೊಂಬಂದಿಲ್ಲ ಕಣೆ, ನಿನ್ನ ಮಗಳು ಹಂಗೇನು ಓಟು ಬಿಟ್ಟಾಳಲ್ಲ ನನ್ನ ಮಗಳು. ಎಣ್ಣೆಸಿಂದ ನೋಡ್ತಾ ಇದ್ದೀನಿ. ನಾನು ಹೋಗೋಕ್ಕಿಲ್ಲ ಮಾತಾಡ್ತಾರೆ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿರ್ಬೇಕು. ಜಾಸ್ತಿ ಮಾತಾಡಿದ್ದೀರಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡಿ, ಹೇಳಿರ್ತೀನಿ. ಸುಪ್ಪಿ ನಾನು ಮತ್ತೆ ನಾನು ಏನಿಲ್ಲ, ಬಾಯಿಗೆ ಬಂದಂಗೆ ಬೈದ್ಬಿಡ್ತೀನಿ. ಬಾಯಿಗೆ ಬಂದಂಗೆ ಯಾಕೆ ಬೈತೀಯೇ? ಬಾಯಿಗೆ ಬಂದಂಗೆ ಏನು ಬೈತೀಯ ನೀನು ಬೈಯ ಅಂಥದ್ದೇನಿಲ್ಲ ನನ್ನ ಮಗಳನ್ನ ಬಾಯಿಗೆ ಬಂದಂಗೆ. ನಾನು ಇವತ್ತು ಎಷ್ಟು ಗೌರವಾಗಿದ್ದೀನಿ ಗೊತ್ತೇ? ಇವತ್ತು ನನಗೆ ಯಾರು ಇದ್ದಾರೆ ನೋಡು, ನಾನು ಇವತ್ತು ಎಷ್ಟು ಗೌರವಾಗಿದ್ದೀನಿ, ನಾನು ನಮ್ಮಮ್ಮ ಎಷ್ಟು ಗೌರವಾಗಿದ್ದೀವಿ ಅಂತ ನನಗೆ ಗೊತ್ತು. ನಾವು ಇವತ್ತು ಅಷ್ಟೇ ಗೌರವಾಗಿದ್ದೀವಿ ಗೊತ್ತಾ? ಗೌರವ ಎಲ್ಲ ಇದ್ದಾಳ ಇವಳು, ಗೌರವ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ಮಾತಾಡ್ಬಿಟ್ಟಿದ್ರೆ ನಾವಳು ಏನೋ ಗಂಡ ಹೆಂಡತಿ ಪರದಾಡ್ಕೊಂಡು ಬಂದಿರೋದು ಅಷ್ಟೇನಿ. ಹೋಗ್ತಾಳೆ. ನಾವೇನು ನಾವು ಅವ್ರೇನು ಗುದ್ದಾಡಿಲ್ಲ, ನಾವು ಅವ್ರು ಸೆನಕಿದ್ದೀವಿ. ನನ್ನ ಮಗಳಿಗೆ ನಾನು ಬುದ್ಧಿವಾದ ಹೇಳೋದು ನಿನ್ನ ಥರ. ನನ್ನ ಮಗಳನ್ನ ನಾನು ಕೆಡ್ಸಲ್ವೇ? ನನ್ನ ಮಗಳಿಗೆ ಬುದ್ಧಿವಾದ ಹೇಳೋದು ನಾನು ಅವ್ರಿಗೆ ಹೇಳಲ್ಲ. ನನ್ನ ಮಗಳಿಗೆ ನಾನು ಬೈಯೋದು, ನನ್ನ ಮಗಳಿಗೆ ನಾನು ಮಾತಾಡೋದು. ನಾನು ಯಾವತ್ತೇ ಆಗ್ಲೇಳು ಸರಿಯಾಗಿ ಮಾತಾಡೋದು ಕಲ್ಕೊಳ್ರಿ. ಸುಮ್ಮನೆ ಮಾತಾಡಬೇಡ್ರಿ, ಸೈಡ್ ಬಿಡ್ರಿ. ನಿನ್ನ ಲೌಡ್ಯಾರು ಕಾತ್ಕೊಂಡಿದ್ರು ಇಂಥವಕ್ಕೆ. ಅಯ್ಯಪ್ಪ ಕಾತ್ಕೊಂಡಿದ್ರು, ತೂದಿಗಾಲಾಗಿದ್ರು. ತೂದಿಗಾಲ ಕಾಯ್ತ್ಕೊಂಡಿದ್ರು. ಇವತ್ತು ಗೊತ್ತಾಗೈತಿ ಇವ್ರಿಗೆ. ನಮ್ಮ ಸ್ನೇಹಮ್ಮ ಬಂದಿರೋಕ್ಕೆ ಇವ್ರಿಗಂತೂ ಹಂಗೇನೆ ಬೇಡ ಬೆಲ್ಲ ಸಿಕ್ಕಂಗೆ ಆಗ್ಬಿಟ್ಟೈತಿ. ಹೆಂಗೆ ಮಾತಾಡ್ತಾರೆ ನೋಡ್ರಿ, ಹಂಗೇನೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಇವತ್ತೆಂಥ ಬುದ್ಧಿ ಕಲಿಸಿದ್ಯಾ ನಿನ್ನ ಮಗಳಿಗೆ ಅಂತ ಮಾತಾಡ್ತಾರಲ್ಲ. ಎಷ್ಟು ಮಟ್ಟಿಗೆ ಇರಬೇಡ ಇವರೆಲ್ಲ. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.